ಅಶ್ವಿನ್ ಮಗಳನ್ನು ಪ್ರೀತಿಯಿಂದ ತಟ್ಟುತ್ತಾ ಮಲಗಿಸುತ್ತಿದ್ದ. ಅಲ್ಲಿಗೆ ಬಂದ ಸುಮಂಗಲ ಹಾಸಿಗೆಯ ಇನ್ನೊಂದು ಬದಿಯಲ್ಲಿ ಕುಳಿತರು. ಹಾಗೆಯೇ ಆನ್ಯಾಳನ್ನು ನೋಡುತ್ತಿದ್ದರು. ಸುಮಂಗಲ, ಹೋಗೂಟ ಮಾಡು ಎಂದರು ಮಗನತ್ತ ನೋಡಿ. ಅಶ್ವಿನ್, ಇನ್ನೂ ಸ್ವಲ್ಪ ಟೈಮ್ ಆಗಲಿ, ಆಮೇಲೆ ಮಾಡ್ತೀನಿ ಎಂದ. ಸುಮಂಗಲ, ಅಶ್ವಿನ್ ಎಂದರು ಮೃದುವಾಗಿ. ಅಶ್ವಿನ್, ಹೇಳಿ ಎಂದ ತಣ್ಣನೆಯ ಸ್ವರದಲ್ಲಿ. ಸುಮಂಗಲ ಮಗನ ಬಳಿ ತುಂಬ ಮಾತನಾಡಬೇಕು ಎಂದುಕೊಂಡು ಬಂದಿದ್ದರು. ಆದರೆ ಅಶ್ವಿನ್ನ ಮುಖವನ್ನು ಎಚ್ಚರಿಕೆಯಿಂದ ನೋಡಿದಾಗ ಮಾತುಗಳು ಅವರ ಗಂಟಲಿನಲ್ಲಿ ಸಿಲುಕಿಕೊಂಡವು. ಸುಮಂಗಲ ಮೌನವಾಗಿ ಕುಳಿತಿದ್ದನ್ನು ನೋಡಿ ಅಶ್ವಿನ್, ನೀವೋಗ್ ಮಲ್ಲಿಗೆ ಎಂದು ಹೇಳಿದ. ಅರಿವಿಲ್ಲದೆ ಸುಮಂಗಲ ಅಲ್ಲಿಂದ ಎದ್ದು ತಮ್ಮ ಕೋಣೆಯತ್ತ ಹೋದರು. ಇಂದು ಅವರು ತನ್ನ ಹಾಸಿಗೆಯ ಮೇಲೆ ಮಲಗಿದಾಗ ಅಶ್ವಿನ್ ಬಾಲ್ಯದಿಂದ ಮದುವೆಗೆ ಮುಂಚಿನವರೆಗೆ ಪ್ರತಿ ಬಾರಿ ತೋಡಿಕೊಳ್ಳುತ್ತಿದ್ದ ಆಸೆ ಕನಸುಗಳು ಅವರ ಕಣ್ಣ ಮುಂದೆ ಮಿಂಚಿ ಮರೆಯಾದವು. ನಿರ್ದಾಕ್ಷಿಣ್ಯವಾಗಿ ಮಗನ ಆಸೆ ಕನಸುಗಳನ್ನು ಮೊಳಕೆಯಲ್ಲಿಯೇ ಚೂಟಿ ಹಾಕಿಬಿಟ್ಟಿದ್ದರು. ಇಂದು ಅದೆಲ್ಲ ಬೆಳೆದು ಭೂತಾಕಾರವಾಗಿ ಅವರ ಕಣ್ಣ ಮುಂದೆ ಬಂದಂತೆ ಭಯವಾಯಿತು ಅವರಿಗೆ. ಅದು ಅವನ 8 ವರ್ಷದ ವಯಸ್ಸು. ಮನೆಯ ಆಳೊಬ್ಬನ ಮಗನ ಜೊತೆ ಆಟ ಆಡುವುದಾಗಿ ಬಂದು ಕೇಳಿಕೊಂಡಿದ್ದ. ಬೇಡವೆಂದಾಗ ಕದ್ದು ಮುಚ್ಚಿ ಆಡಿಕೊಳ್ಳುತ್ತಿದ್ದ. ಒಮ್ಮೆ ಬಾಯಾರಿಕೆಯಾದಾಗ ಆ ಹುಡುಗನನ್ನು ಅಡುಗೆ ಮನೆಯವರೆಗೆ ಕರೆತಂದಾಗ ಮನೆಯಲ್ಲಿ ಅದೆಷ್ಟು ರಂಪವಾಯಿತು. ಅಶ್ವಿನ್ನ ಅಳು ಅವನ ಬಾಲ್ಯವನ್ನು ಉಸಿರುಗಟ್ಟಿಸಿ ಬಿಟ್ಟಿತ್ತು. ಹೊರಗೆ ಹೋಗಿ ಓದುವ ಬಯಕೆಯನ್ನು ವ್ಯಕ್ತಪಡಿಸಿದಾಗ ಅದನ್ನು ನಿರಾಕರಿಸಲಾಯಿತು. ಅವನು ತನ್ನ ಆಯ್ಕೆಯ ವ್ಯವಹಾರವನ್ನು ಪ್ರಾರಂಭಿಸುವ ಬಯಕೆಯನ್ನು ವ್ಯಕ್ತಪಡಿಸಲು ಬಯಸಿದಾಗ ಕುಟುಂಬದ ವ್ಯವಹಾರವನ್ನು ವಹಿಸಿಕೊಳ್ಳುವ ಹೊರೆಯನ್ನು ಅವನ ತಲೆಯ ಮೇಲೆ ಹಾಕಲಾಯಿತು. ಇದೆಲ್ಲದರಿಂದ ಅವನು ದೂರ ಉಳಿಯಲು ಪ್ರಯತ್ನಿಸಿದಾಗ ಸಭ್ಯತೆಯ ಸರಪಳಿಗಳು ಅವನ ಕಾಲುಗಳನ್ನು ಸುತ್ತಿಕೊಂಡವು. ಅವನು ನಿಂತು ಉಸಿರಾಡಲು ಪ್ರಯತ್ನಿಸಿದಾಗ ಸಂಪ್ರದಾಯಗಳು, ಪದ್ಧತಿಗಳು ಮತ್ತು ಸಿಂಹಾಸನವನ್ನು ಹೊರುವ ಮೂಟೆಯು ಅವನ ಬೆನ್ನಿನ ಮೇಲೆ ಹೊರೆಯಾಯಿತು. ಅವನು ಮಂಡಿಯೂರಿ ಪ್ರಯತ್ನಿಸಿದಾಗ ಅವನ ಕೆಳಗೆ ಸಮಾನ ಘನತೆಯ ಕಂದಕವು ಸೃಷ್ಟಿಯಾಯಿತು. ಅವನು ಅಳಲು ಪ್ರಯತ್ನಿಸಿದಾಗ ಅವನ ಕಣ್ಣೀರು ಪುರುಷತ್ವದ ಮಾತುಗಳಿಂದ ನಿಂತು ಹೋದವು. ಇಷ್ಟೆಲ್ಲ ಇದ್ದರೂ ಬಾಲ್ಯದಿಂದಲೂ ಎಲ್ಲವನ್ನೂ ಕಲಿಸಿರುವಾಗ ಬೇರೆ ಜಾತಿಯ ಹುಡುಗಿಯನ್ನು ಪ್ರೀತಿಸುವ ತಪ್ಪನ್ನು ಅವನು ಹೇಗೆ ಮಾಡೋಕೆ ಸಾಧ್ಯ ಆಯಿತು? ಕಳೆದ 3 ವರ್ಷಗಳಿಂದ ಅಶ್ವಿನ್ನ ಪ್ರತಿಯೊಂದು ಆಸೆಯೂ ಸತ್ತು ಹೋದಂತೆ ತೋರುತ್ತಿತ್ತು. ಆನ್ಯ ಅವನ ಜೀವನದಲ್ಲಿ ಬರದಿದ್ದರೆ ಇಷ್ಟರಲ್ಲಾಗಲೇ ಮಗ ಕೂಡ ಸತ್ತು ಹೋಗುತ್ತಿದ್ದ. ಸುಮಂಗಲ ನಿದ್ರೆಗೆ ಹೋಗುವವರೆಗೂ ತಮ್ಮನ್ನು ತಾವೇ ಶಪಿಸಿಕೊಂಡರು. ರಾತ್ರಿ 10:30 ಆನ್ಯ ಗಾಢ ನಿದ್ರೆಗೆ ಜಾರಿದ ತಕ್ಷಣ ಅಶ್ವಿನ್ ಅವಳ ಮೇಲೆ ಕಂಬಳಿ ಹೊದ್ದಿಸಿ ಎದ್ದು ಬಾಲ್ಕನಿಗೆ ಬಂದನು. ಇಂದು ಮತ್ತೊಮ್ಮೆ ಅವನ ಮನಸ್ಸು ಅನಂತವಾಗಿ ಬಡಿದುಕೊಳ್ಳುತ್ತಿತ್ತು. ಕಣ್ಣೀರು ನಿರಂತರವಾಗಿ ಅವುಗಳ ಬಿಡುಗಡೆಗಾಗಿ ಹಾತೊರೆಯುತ್ತಿದ್ದವು. ಅವನ ಮನಸ್ಸು ಶಾಂತವಾಗಿರಲು ನಿರಾಕರಿಸುತ್ತಿತ್ತು. ಆದರೆ ಅವನ ಹೃದಯ ಮೌನವಾಗಿತ್ತು. ಯಾವಾಗಲೂ ಹಾಗೆ ತನ್ನ ನಡುಗುವ ಕೈಗಳಿಂದ ಅಶ್ವಿನ್ ಫೋನ್ನ ಡಯಲ್ ಪ್ಯಾಡ್ನಲ್ಲಿ ತನ್ನ ಮನಸ್ಸಿನಲ್ಲಿದ್ದ ಒಂದು ನಂಬರನ್ನು ಒತ್ತಿದನು. ಒತ್ತಿದವನೇ ಕಣ್ಣುಗಳನ್ನು ಬಿಗಿಯಾಗಿ ಮುಚ್ಚಿ ಹಿಡಿದನು. ಜಾರಿದ ಹನಿಗಳು ತುಸು ಸಾಂತ್ವನ ಹೇಳಿದವು. ಇನ್ನೊಂದು ಕೈಯಿಂದ ಜಾರಿದ ಹನಿಗಳನ್ನು ಒರೆಸಿಕೊಳ್ಳುತ್ತಾ ನಂಬರನ್ನು ಕಾಲಿಂಗ್ಗೆ ಹಾಕಿ ಫೋನನ್ನು ಕಿವಿಯ ಬಳಿ ಇಟ್ಟುಕೊಂಡನು. ಬಹುಶಃ ಅವನಿಗೆ ಅದು ತಿಳಿದಿಲ್ಲದಿರಬಹುದು. ಆದರೆ ಈಗ ಆ ಕಾಲ್ ರಿಸೀವ್ ಆಗದಿದ್ದರೆ ಮತ್ತೆಂದೂ ಕರೆ ಮಾಡುವುದಿಲ್ಲ ಎಂದು ಅವನ ಹೃದಯ ಈಗಾಗಲೇ ನಿರ್ಧರಿಸಿಬಿಟ್ಟಿತ್ತು. ಕಾಲ್ ನಿರಂತರವಾಗಿ ರಿಂಗಣಿಸುತ್ತಲೇ ಇದ್ದಾಗ, ಕೊನೆಯ ರಿಂಗಾದ ನಂತರ ಕಾಲ್ ಕಟ್ಟಾಗುವ ಹಂತದಲ್ಲಿದ್ದಾಗ ಕಾಲ್ ಪಿಕ್ ಆಗಿತ್ತು. ಆ ಕಡೆಯಿಂದ ಯಾವಾಗಲೂ ಇರುತ್ತಿದ್ದ ಅದೇ ಮೌನ ಇಂದು ಸಹ. ಅಶ್ವಿನ್ ತನ್ನ ಶಾಂತಿಯನ್ನು ಕಂಡುಕೊಳ್ಳುತ್ತಿದ್ದ ಅದೇ ಮೌನ. ಮೊದಲಿನಂತೆಯೇ ಅಶ್ವಿನ್ ಹೃದಯ ತುಂಬಿ ಬಂದಿತ್ತು. ಏನು ಹೇಳಬೇಕು, ಮಾತೆಲ್ಲಿಂದ ಪ್ರಾರಂಭಿಸಬೇಕು ಅಂತ ಅವನು ತಿಳಿದಿರಲಿಲ್ಲ. ಈ ಮೌನ ಸುಮಾರು 2 ನಿಮಿಷಗಳ ಕಾಲ ಮುಂದುವರಿಯಿತು. ಆದರೆ ಇಂದು ಶೀತಲ್ ಆಳವಾದ ಉಸಿರನ್ನು ತೆಗೆದುಕೊಳ್ಳುವ ಮೂಲಕ ಇಬ್ಬರ ನಡುವೆ ಹರಡಿಕೊಂಡಿದ್ದ ಮೌನದ ಬೇಲಿಯನ್ನು ಕಿತ್ತು ಎಸೆದಿದ್ದಳು. ನೀನು ಯಾಕೆ ನನಗೆ ಕಾಲ್ ಮಾಡಿದ್ಯಾ ಕೇಳಿದಳು. ಆ ಮಾತುಗಳು ಶೀತಲಾಳ ಹೃದಯದ ಭಾವನೆಗಳನ್ನು ಒಳಗೊಂಡಿದ್ದವು. ಅದು ನೋವಿನಿಂದ ಹಿಡಿದು ತಾಯಿಯ ಸ್ಪರ್ಶದ ಭಾವನೆಯವರೆಗೂ ಹಬ್ಬಿತ್ತು.
ಆದರೆ ಈ ಮಾತುಗಳು ಅಶ್ವಿನ್ನ ಹೃದಯಕ್ಕೆ ಸಾಂತ್ವನವನ್ನು ನೀಡಿದ್ದವು. ಯಾಕೆಂದರೆ ಅವಳು ಅವನೊಂದಿಗೆ ಮೊದಲ ಬಾರಿ ಮಾತನಾಡಿದ್ದಳು. ಅಶ್ವಿನ್ ಆಳವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ, ನಾನು ನಿನ್ನ ಜೊತೆ ಮಾತಾಡಬೇಕು ಅಂದ. ಶೀತಲ್, ಮಾತಾಡೋದಕ್ಕೆ ಏನಾದರೂ ಉಳಿದಿದ್ಯಾ ಕೇಳಿದಳು. ಅಶ್ವಿನ್ ಕಣ್ಣು ಮುಚ್ಚುತ್ತಾ, ನೋಡು, ಇದು ನಿನ್ನ ತಪ್ಪಲ್ಲ ಅಂದ. ಕೋಪದ ಅಭಿವ್ಯಕ್ತಿಯನ್ನು ತೋರಿಸುತ್ತಿರುವ ಶೀತಲ್, ನನಗೆ ಹಳೇದೇನೂ ಕೇಳೋಕೆ ಇಷ್ಟ ಇಲ್ಲ ಎಂದಳು. ಅಶ್ವಿನ್, ನನ್ನ ಕಾರಣದಿಂದಾಗಿ ನಿನ್ನನ್ನು ನೀನು ಶಿಕ್ಷೆ ಕೊಟ್ಕೋಬೇಡ ಎಂದ. ಶೀತಲ್, ನಾನೇ ನನ್ನ ಬಗ್ಗೆ ಕಾಳಜಿ ವಹಿಸದೇ ಇದ್ದಾಗ ನಿನಗೆ ಯಾಕಾದ್ರೂ ಚಿಂತೆ ಎಂದಳು. ಮುಂದಿನ ಕ್ಷಣದಲ್ಲಿ ಅಶ್ವಿನ್, ಶೀತಲ್ ಎಂದನು ನೋವಿನಿಂದ ಕೂಡಿದ ಧ್ವನಿಯಲ್ಲಿ. ಶೀತಲ್ ಬಹುತೇಕ ಮೌನವಾಗಿ ಬಿಟ್ಟಳು. ಅಶ್ವಿನ್ ಆಳವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ, ಏನಾಯಿತು ಅಥವಾ ನಾನು ಏನೇ ಮಾಡಿದ್ರೂ ಎಲ್ಲವೂ ನನ್ನ ತಪ್ಪು, ನೀನು ಯಾವುದೇ ತಪ್ಪು ಮಾಡಿಲ್ಲ, ಹೀಗಿರುವಾಗ ನೀನು ನಿನ್ನನ್ನೇ ಯಾಕೆ ಕಡೆಗಣಿಸ್ಕೊಳ್ತಾ ಇದೆಯಾ ಕೇಳಿದ. ಶೀತಲ್, 3 ವರ್ಷ ಆದಮೇಲೆ ನೀನು ಇದನ್ನೆಲ್ಲ ಹೇಳೋಕೆ ನನಗೆ ಕಾಲ್ ಮಾಡಿದೀಯಾ ಎಂದಳು. ಅಶ್ವಿನ್, ಇಲ್ಲ, 2 ವರ್ಷ 9 ತಿಂಗಳು ಮತ್ತು 7 ದಿನಗಳ ನಂತರ ನಾನು ಮತ್ತೆ ನಿನ್ನ ಜೊತೆ ಮಾತಾಡೋಕೆ ಪ್ರಯತ್ನಿಸಿದೆ ಎಂದ. ಶೀತಲ್, ಆ ದಿನ ನೀನೆಲ್ಲಿದ್ದೆ? ನನ್ನ ಜೊತೆ ಮಾತಾಡೋಕೆ ಅಥವಾ ಎಲ್ಲವನ್ನ ಹೇಳೋಕೆ ಸಮಯ ಬಂದಾಗ ನೀನು ತುಂಬ ಭರವಸೆಗಳನ್ನ ನೀಡಿದ್ದೆ. ಕನಿಷ್ಠ ಒಂದು ಭರವಸೆಗಾಗಿ ನೀನು ಬಂದು ನಮ್ಮ ಸಂಬಂಧ ಇಷ್ಟರ ಮಟ್ಟಿನದು ಅಂತ ಹೇಳ್ಬಹುದಾಗಿತ್ತು. ನಾವು ಒಟ್ಟಿಗೆ ಇರಬಹುದು, ಆದರೆ ಮುಂದುವರಿಯೋಕೆ ಸಾಧ್ಯ ಇಲ್ಲ ಅಂತ ಆದರೂ ಹೇಳ್ಬೋದಿತ್ತು. ಯಾಕೆ ನೀನು ಯಾಕೆ ಬರಲಿಲ್ಲ? ನಾನು ನಿನ್ನನ್ನು ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ನಾನು ಭಾವಿಸಿದ್ದೆ. ನೀ ನನಗೆ ಏನಾದರೂ ಹೇಳಿದರೆ ನಾನು ನಂಬ್ತಿದ್ದೆ. ಆದರೆ ಆ ದಿನ ಬರದೇ ಇರೋ ಮೂಲಕ ನೀನು ನನ್ನ ಜೀವನದ ಪ್ರತಿಯೊಂದು ಭಾಗವನ್ನು ಕಾಯುವಿಕೆಯಿಂದ ತುಂಬಿರುವ ಹಾಗೆ ಮಾಡಿಬಿಟ್ಟೆ. ಯಾಕೆ ಹೀಗೆ ಮಾಡಿದೆ? ಭಾವುಕಳಾದಳು. ಅಶ್ವಿನ್, ತಡ ಆಗಿತ್ತು, ಆದರೆ ನಾನು ಆ ರಾತ್ರಿ ಬಂದಿದ್ದೆ. ನಾನು ನಿನಗೆ ಮೋಸ ಮಾಡಿದ್ದೀನಿ, ನಿನಗೆ ದ್ರೋಹ ಮಾಡಿದ್ದೀನಿ ನಿಜ. ಆದರೆ ಆ ದಿನ ನೀನು ಬಸ್ ಸ್ಟ್ಯಾಂಡಲ್ಲಿ ನಿಂತು ಆ ಮಳೆಯಲ್ಲಿ ನೆನೀತಾ ಇದ್ದಾಗ ನಾನು ಅಲ್ಲೇ ಇದ್ದೆ. ನೀನು ಜಾರೋ ಹನಿಗಳನ್ನ ಕೂಡ ಉರಿಸ್ಕೊಳ್ದೆ ನನ್ನ ದಾರಿನೇ ಕಾಯ್ತಾ ನೋಡ್ತಾ ನಿಂತಿದ್ದಾಗ ನಾನು ಅಲ್ಲೇ ಇದ್ದೆ. ನೀನು ನನ್ನ ಕಣ್ಣುಗಳ ಮುಂದೆನೇ ನನ್ನಿಂದ ದೂರ ಹೋಗ್ತಿರೋದನ್ನ ನಾನು ನನ್ನ ಕಣ್ಣಾರೆ ನೋಡಿದೆ. ನೋವು ನುಗ್ಗಿ ಬಂದಿತ್ತು. ಶೀತಲ್ ಜಾರುತ್ತಿದ್ದ ಹನಿಗಳನ್ನು ಒರೆಸಿಕೊಂಡಳು. ನೀನೀಗ ಯಾಕೆ ಕಾಲ್ ಮಾಡಿದೆ ಎಂದಳು. ಅಶ್ವಿನ್, ನಾನು ನಿನ್ನನ್ನು ಒಮ್ಮೆ ಮೀಟ್ ಮಾಡಬೇಕಿತ್ತು ಎಂದ. ಶೀತಲ್, ಆದರೆ ನನಗೆ ನಿನ್ನನ್ನು ಮೀಟ್ ಮಾಡೋಕ್ಕೆ ಇಷ್ಟ ಇಲ್ಲ ಎಂದಳು. ಅಶ್ವಿನ್ ಒಂದೇ ಒಂದು ಸಾರಿ ಎಂದು ಕೇಳಿಕೊಂಡ. ಶೀತಲ್, ಈಗ ಮೀಟ್ ಮಾಡೋಕ್ಕೆ ಏನೂ ಉಳಿದಿಲ್ಲ. ಈಗಿರುವಾಗ ನೀನು ನನ್ನನ್ನು ಭೇಟಿಯಾಗೋದಕ್ಕೆ ಯಾಕೆ ಬಯಸ್ತಾ ಇದೆಯಾ ಕೇಳಿದಳು. ಅಶ್ವಿನ್ ಪ್ಲೀಸ್ ಬೇಡ್ಕೊಂಡ. ಶೀತಲ್ ಕೋಪದಿಂದ, ಎಲ್ಲವನ್ನ ಸಹಿಸೋದು ನನಗೀಗಾಗಲೇ ಕಷ್ಟ ಆಗಿದೆ. ನನ್ನ ಸಮಸ್ಯೆಗಳನ್ನ ಇನ್ನೂ ಜಾಸ್ತಿ ಮಾಡಬೇಡ. ನಾನು ಮೂವ್ ಆನ್ ಆದಮೇಲೆ ಎಲ್ಲವನ್ನು ರೀಕ್ರಿಯೇಟ್ ಮಾಡೋಕ್ಕೆ ಯಾಕೆ ಟ್ರೈ ಮಾಡ್ತಾ ಇದೆಯಾ ಕೂಗಿದಳು. ಅಶ್ವಿನ್, ಇಲ್ಲ, ನೀನು ಮೂವ್ ಆನ್ ಆಗಿಲ್ಲ ಹೇಳ್ದ. ಶೀತಲ್, ಅದು ನನಗೆ ಸೇರಿದ್ದು. ಆದರೆ ನಿನ್ನನ್ನು ಮೀಟ್ ಮಾಡಿದ್ಮೇಲೆ ನನಗೆ ಮತ್ತೆ ಹಳೆ ನೆನಪುಗಳು ಕಾಡೋಕ್ಕೆ ಶುರು ಆಗ್ತವೆ. ಬೇಡ, ನನಗೆ ಹಳೇದು ಯಾವುದನ್ನು ನೆನಪಿಸ್ಕೊಳ್ಳೋಕ್ಕೆ ಇಷ್ಟ ಇಲ್ಲ ಎಂದಳು. ಅಶ್ವಿನ್, ನನಗೆ ಬಿಡುಗಡೆ ಬೇಕು ಶೀತಲ್. ಧ್ವನಿ ಭಾರವಾಗಿತ್ತು ಅವನದು. ಶೀತಲ್ ತನ್ನ ಮುಖದ ಮೇಲೆ ಕೈಯಿಟ್ಟು ಅಳಲು ಶುರು ಮಾಡಿದಳು. ಅಶ್ವಿನ್, ನಾನಿಲ್ಲಿಂದ ಹೋಗ್ತಾ ಇದ್ದೀನಿ ಶಾಶ್ವತವಾಗಿ. ಇದ್ರ ನಂತರ ನಾವು ಮತ್ತೆ ಭೇಟಿಯಾಗದೇ ಇರಬಹುದು. ಅಕಸ್ಮಾತ್ ಭೇಟಿಯಾದರೂ ಸಹ ಬಹಳಷ್ಟು ವಿಷಯಗಳು ಬದಲಾಗೋ ಸಾಧ್ಯತೆ ಇರುತ್ತೆ ಅಂದ. ಶೀತಲ್ ಮೌನವಾಗಿದ್ದಳು. ಅಶ್ವಿನ್ ಅಳುವನ್ನು ನುಂಗುತ್ತಾ, ನನಗೇನೋ ಹೇಳ್ಬೇಕನ್ನಿಸ್ತಾ ಇದೆ, ಕೇಳ್ತೀಯಾ ಎಂದ. ಶೀತಲ್, ನಾನು ಯಾಕೆ ಕೇಳಬೇಕು ರೇಗಿದಳು. ಅಶ್ವಿನ್, ನನಗೆ ಗೊತ್ತಿಲ್ಲ. ನಾನು ನಿನಗೆ ಹೇಳೋಕೆ ತುಂಬ ವಿಷಯಗಳಿವೆ. ನೀನು ಅದೆಲ್ಲವನ್ನು ತಿಳ್ಕೊಳ್ಳೋ ಹಕ್ಕು ಹೊಂದಿದೀಯಾ ಅಂದ. ಶೀತಲ್, ನೀನು ಯಾವ ಹಕ್ಕು ನನಗೆ ಬೇಡ. ಹಕ್ಕಿನ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿಲ್ಲ ಕನಲಿದಳು. ಅಶ್ವಿನ್, ಆದರೆ ನಾನು ಆ ಹಕ್ಕನ್ನು ನಿನ್ನನ್ನು ಹೊರತುಪಡಿಸಿ ಬೇರೆ ಯಾರಿಗೂ ನೀಡಿಲ್ಲ. ಧ್ವನಿ ಒಡೆದಿತ್ತು ಅವನದು. ಶೀತಲ್ ಮೌನವಾಗಿದ್ದಳು. ಅಶ್ವಿನ್ ಆಳವಾದ ಉಸಿರನ್ನು ತೆಗೆದುಕೊಳ್ಳುತ್ತಾ, ನಾನು ನಾಳೆ ನಿನ್ನನ್ನು ಮೀಟ್ ಮಾಡೋಕೆ ಬರ್ತಾ ಇದ್ದೀನಿ ಎಂದ ತಕ್ಷಣ ಶೀತಲ್ ಕಾಲ್ ಕಟ್ ಮಾಡಿದಳು. ಮರುದಿನ
ಶೀತಲ್ ತೂಗುಯಾಲೆಯ ಮೇಲೆ ಕೂತು ತೂಗಿಕೊಳ್ಳುತ್ತಾ ಆರಾಧ್ಯಳಿಗೆ, ಅಪ್ಪ ಅಮ್ಮನನ್ನ ಹೊಡಿತಾ ಇದ್ದಾಗ ನೀನ್ ಯಾವತ್ತೂ ಅವಳನ್ನ ಬಿಡಿಸ್ಕೊಳ್ಳೋಕೆ ಟ್ರೈ ಮಾಡ್ಲಿಲ್ವಾ? ಕೇಳಿದಳು. ಆರಾಧ್ಯ, ಅಪ್ಪ ಬರೋ ಮೊದಲು ಅಮ್ಮ ನನ್ನನ್ನ ರೂಮಲ್ಲಿ ಕೂಡ ಹಾಕ್ತಿದ್ರು ಎಂದಳು. ಶೀತಲ್, ನೀನ್ ಈ ವಿಷಯನ ನಿಮ್ ದೊಡ್ಡಪ್ಪ ಅಥವಾ ನಿಮ್ ಅಜ್ಜ ಅವ್ರ ಹತ್ರ ಹೇಳಿಲ್ವಾ ಎಂದು ಕೇಳಿದಳು. ಆರಾಧ್ಯ ದುಃಖದಿಂದ, ನಾನು ನಿನ್ಗೆ ಹೇಳಿದ್ದೆ, ಆದರೆ ನೀನು ಮರ್ತಿದ್ಯಾ ಅನ್ಸುತ್ತೆ. ನಾನು ಅಜ್ಜನ ಹತ್ರ ಹೇಳಿದ ದಿನ ಆ ಧ್ವನಿ ನನಗೆ ಕೇಳಿಸ್ಲಿಲ್ಲ. ಹೀಗೇನೆ ಕೆಲವು ದಿನಗಳವರೆಗೆ ಆ ಧ್ವನಿಗಳು ನನಗೆ ಕೇಳಿಸ್ಲಿಲ್ಲ. ಆದರೆ ಆಮೇಲೆ ಮತ್ತೆ ಆ ಧ್ವನಿಗಳು ಕೇಳಿಸೋಕೆ ಶುರು ಆದವು ಎಂದಳು. ಶೀತಲ್, ಆರಾಧ್ಯ, ನಿನ್ನ ತಾಯಿ ಧ್ವನಿ ನೀನು ಕೇಳಿಸ್ತಿದ್ಯಾ ಎಂದು ಕೇಳಿದಳು. ಇದ್ದಕ್ಕಿದ್ದ ಹಾಗೆ ತೂಗಿಕೊಳ್ಳುತ್ತಿದ್ದ ಆರಾಧ್ಯ ಕೈ ನಿಂತು ಹೋದಾಗ ಅವಳು ಮುಗ್ಗರಿಸಿ ಕೆಳಗೆ ಬಿದ್ದು ಬಿಟ್ಟಳು. ಶೀತಲ್ ತಕ್ಷಣ ಅವಳ ಕಡೆಗೆ ಓಡಿ ಬಂದಳು. ಏಟಾಯ್ತಾ? ಆತಂಕದಿಂದ ಕೇಳಿದಳು. ಆರಾಧ್ಯ ನಗುತ್ತಾ, ಇಲ್ಲ ಎಂದಳು. ಆರಾಧ್ಯಳ ಕೈ ಹಿಡಿದುಕೊಂಡ ಶೀತಲ್, ಐಸ್ ಕ್ರೀಮ್ ತಿನ್ನೋಣ್ವಾ ಎಂದು ಕೇಳುತ್ತಾ ಮುಂದಕ್ಕೆ ಕರೆದೊಯ್ದಳು. ಆರಾಧ್ಯ, ಶೀತಲ್, ನೀನು ಭಾನುವಾರ ನನ್ನನ್ನು ಮೀಟ್ ಮಾಡ್ತೀನಂತ ಹೇಳಿದ್ದೆ, ಆದರೆ ಇವತ್ತು ಶನಿವಾರ. ಮನದಲ್ಲಿ ಮೂಡಿದ್ದ ಪ್ರಶ್ನೆಯನ್ನು ಶೀತಲ್ ಮುಂದೆ ಇಟ್ಟಳು. ಶೀತಲ್, ಹೌದು, ಯಾಕಂದ್ರೆ ಕೆಲವೊಮ್ಮೆ ನಾವು ಅಥವಾ ನಮ್ಮ ಮನಸ್ಸು ಯೋಚಿಸಿದ ಕೆಲಸಗಳನ್ನ ಸಹ ಮಾಡಬೇಕು. ಅದು ನಮಗೆ ತುಂಬ ಖುಷಿ ಕೊಡುತ್ತೆ. ಅವಳ ಕೂದಲಲ್ಲಿ ಕೈ ಆಡಿಸಿದಳು. ಆರಾಧ್ಯ, ಹಾಗಾದ್ರೆ ನಾವು ಕಾಟನ್ ಕ್ಯಾಂಡಿ ತಿನ್ನೋಣ ಚಪ್ಪಾಳೆ ತಟ್ಟುತ್ತಾ ಹೇಳಿದಳು. ಶೀತಲ್, ಖಂಡಿತವಾಗಿ ಭುಜ ಹಾರಿಸಿ ನಕ್ಕಳು. ಶೀತಲ್ ಕಾಟನ್ ಕ್ಯಾಂಡಿಯನ್ನು ತೆಗೆದುಕೊಂಡು ಆರಾಧ್ಯಳ ಕೈಗೆ ಕೊಟ್ಟಳು. ನೀನು ನನಗೆ ಉತ್ತರ ಕೊಡಲೇ ಇಲ್ಲ. ಆ ಧ್ವನಿಗಳು ನಿನ್ನಮ್ಮನವು ಹೌದಾ? ಮತ್ತೊಮ್ಮೆ ಕೇಳಿದಳು. ಆರಾಧ್ಯ ಕ್ಯಾಂಡಿ ತಿನ್ನುವುದರಲ್ಲಿ ಬ್ಯುಸಿಯಾಗಿದ್ದಳು. ಹೌದು, ಅದು ಅಮ್ಮಂದೇ ಧ್ವನಿ ಇರಬೇಕು ಎಂದಳು. ಶೀತಲ್ ಆರಾಧ್ಯಳ ಮುಂದೆ ಬಂದು ಮೊಣಕಾಲುಗಳನ್ನು ಊರಿ ಕುಳಿತುಕೊಂಡು, ಸುಳ್ಳೇಳೋದು ತಪ್ಪು, ಅದು ನಿನಗೆ ಗೊತ್ತು ಅಲ್ವಾ ಎಂದಳು ಅವಳ ಕಣ್ಣನ್ನೇ ನೋಡುತ್ತಾ. ಆರಾಧ್ಯ ಕ್ಯಾಂಡಿಯನ್ನು ಬಿಟ್ಟು ಮುಖ ತಗ್ಗಿಸಿದಳು. ಶೀತಲ್, ನೀನು ಇದನ್ನೆಲ್ಲ ಉದ್ದೇಶಪೂರ್ವಕವಾಗಿ ಮಾಡ್ತಿದ್ಯಾ ತಾನೇ? ನಿನಗೆ ಯಾವುದೇ ಧ್ವನಿಗಳು ಕೇಳಿಸ್ತಾ ಇಲ್ಲ, ಆದರೆ ನೀನು ಯಾಕೆ ಹೀಗೆ ಮಾಡ್ತಿದ್ಯಾ ಎಂದು ಕೇಳಿದಳು. ಆರಾಧ್ಯ, ನಾನು ಶೀತಲ್ ಎಲ್ರಿಗೂ ಸುಳ್ಳು ಹೇಳ್ದೆ. ಅಮ್ಮ ನನ್ನನ್ನು ಅಪ್ಪನಿಂದ ಮಾತ್ರ ಬಿಟ್ಟು ಹೋಗಲಿಲ್ಲ, ಅವಳು ಎಲ್ಲರಿಂದಲೂ ಬಿಟ್ಟು ಹೊರಟೋದ್ಲು. ಅಜ್ಜ, ಅಜ್ಜಿ, ಚಿಕ್ಕಪ್ಪ, ಚಿಕ್ಕಮ್ಮ, ದೊಡ್ಡಮ್ಮ, ದೊಡ್ಡಪ್ಪ ಎಲ್ರಿಗೂ ಅಪ್ಪ ಅಮ್ಮನ ಹೊಡಿತಾರೆ ಅಂತ ತಿಳಿದಿತ್ತು. ಆದರೆ ಯಾರೂ ಅಪ್ಪನನ್ನು ತಡಿಲೇ ಇಲ್ಲ. ಅಪ್ಪ ಒಬ್ಬನೇ ಅಲ್ಲ, ಎಲ್ಲರೂ ಒಟ್ಟಿಗೆ ಅಮ್ಮನನ್ನು ಹೊಡಿತಾ ಇದ್ರು. ಹನಿಗಣ್ಣಾದಳು. ಶೀತಲ್ ಆಶ್ಚರ್ಯದಿಂದ ಆರಾಧ್ಯಳನ್ನು ನೋಡಲಾರಂಭಿಸಿದಳು. ಸೂರ್ಯನ ಶಾಖಕ್ಕೆ ಕೈಯಲ್ಲಿ ಹಿಡಿದಿದ್ದ ಕ್ಯಾಂಡಿ ಕರಗಿ ನೆಲದ ಮೇಲೆ ಬೀಳುತ್ತಿತ್ತು. ಅದರ ಜೊತೆಗೆ ಆರಾಧ್ಯಳ ಅಳು ಜೋರಾಯಿತು. ಶೀತಲ್, ನಿನ್ನಜ್ಜಿ ನಿಜವಾಗಿಯೂ ಮೆಟ್ಲುಗಳ ಮೇಲಿಂದ ಬಿದ್ರಾ? ಆತಂಕದಿಂದ ಕೇಳಿದಳು. ಆರಾಧ್ಯ ಇಲ್ಲ ಎನ್ನುವಂತೆ ತಲೆ ಆಡಿಸಿದಳು. ಶೀತಲ್, ನೀನೇನು ಮಾಡಿದೆ ಆರಾಧ್ಯ? ಬೆಚ್ಚಿದಂತೆ ಕೇಳಿದಳು. ಆರಾಧ್ಯ, ಮೆಟ್ಲುಗಳ ಮೇಲೆ ತೇವ ಇತ್ತು ಎಂದಳು. ಶೀತಲ್, ಓಕೆ, ಆಮೇಲೆ ಎಂದಳು. ಆರಾಧ್ಯ ಅಳುತ್ತಾ, ಅಜ್ಜಿ ಕೆಟ್ಟೋಳು, ಅವಳು ಕೂಡ ಅಮ್ಮನಿಗೆ ಹೊಡಿತಾ ಇದ್ಲು ಎಂದಳು. ಶೀತಲ್, ನೀನೇನು ಮಾಡಿದೆ ಆರಾಧ್ಯ? ಆರಾಧ್ಯ ಅಳುತ್ತಾ, ನಾನೇನೂ ಮಾಡಲಿಲ್ಲ. ಅಜ್ಜಿ ಅಮ್ಮನನ್ನು ಹೊಡೆಯುವಾಗ ಹೇಗೆ ಸುಮ್ಮನೆ ಇರ್ತಾ ಇದ್ನೋ ಹಾಗೆ ಸುಮ್ಮನೆ ಇದ್ಬಿಟ್ಟೆ. ನಾನು ಅವಳಿಗೆ ಮೆಟ್ಲು ತೇವ ಇದೆ ಅಂತ ಹೇಳಲಿಲ್ಲ. ಅವಳು ಜಾರು ಬಿದ್ದು ಸತ್ತೋದ್ಲು, ಅಮ್ಮ ಸತ್ತ ಹಾಗೇನೆ ಎಂದಳು. ಶೀತಲ್ ತಕ್ಷಣ ಆರಾಧ್ಯಳನ್ನು ತಬ್ಬಿಕೊಂಡಳು. ಆಯಿತು, ಅಳ್ಬಾರ್ದು ಎಂದು ಅವಳನ್ನು ಸಮಾಧಾನಿಸಿದಳು. ಹಿಂದಿನ ದಿನ ರಾತ್ರಿಯ ಅಶ್ವಿನ್ ಜೊತೆಗಿನ ಮಾತುಕತೆಯ ನಂತರ ಶೀತಲ್ ನೆಮ್ಮದಿಯ ನಿಟ್ಟುಸಿರನ್ನು ಬಿಟ್ಟಿದ್ದಳು. ಆದರೆ ಅವಳು ಇನ್ನೂ ಅಶ್ವಿನ್ನನ್ನು ಭೇಟಿ ಮಾಡಲು ರೆಡಿ ಇರಲಿಲ್ಲ ಎನ್ನುವುದು ನಿಜ. ಆದರೆ ಅಶ್ವಿನ್ ಆಡಿದ ಕೆಲವು ಮಾತುಗಳು ಅವಳನ್ನು ಸಂದಿಗ್ಧಕ್ಕೆ ಕೊಂಡೊಯ್ದು ನಿಲ್ಲಿಸಿದ್ದವು. ಬಿಡುಗಡೆ ಎಂದರೆ ಯಾವ ರೀತಿ ಎಂದು ಅವಳಿಗೆ ಅರ್ಥವಾಗಿರಲಿಲ್ಲ.
ಶೀತಲ್ ಬೆಳಿಗ್ಗೆಯೇ ಮನೆಯಿಂದ ಹೊರಟು ಬಿಟ್ಟಿದ್ದಳು. ಆದರೆ ಕ್ಲಿನಿಕ್ಗೆ ಅಲ್ಲ, ಬದಲಾಗಿ ಆರಾಧ್ಯಳನ್ನು ಭೇಟಿಯಾಗಲು. ಆಟ, ಮಾತುಕತೆ ಎಲ್ಲ ಮುಗಿದಾದ ನಂತರ ಶೀತಲ್ ಆರಾಧ್ಯಳನ್ನು ಅವಳ ಮನೆಯ ಬಳಿ ಬಿಟ್ಟು ತನ್ನ ಮನೆಯ ಕಡೆಗೆ ಹೊರಟಳು. ಅವಳಿಗೆ ತಿಳಿದಿತ್ತು, ಹಿಂದಿನ ದಿನದ ಸಂಭಾಷಣೆಯ ನಂತರ ಅವನು ಇಲ್ಲಿ ಇರುತ್ತಾನೋ ಇಲ್ಲವೋ, ಆದರೆ ಖಂಡಿತ ತನ್ನನ್ನು ಭೇಟಿಯಾಗಲು ಬಂದೇ ಬರುತ್ತಾನೆ ಎಂದು. ಅವಳು ಕ್ಲಿನಿಕ್ಗೆ ಹೋಗದಿರಲು ಅದೊಂದೇ ಕಾರಣವಾಗಿತ್ತು. ಆಟೋ ಶೀತಲ್ ಮನೆಯ ಹೊರಗೆ ನಿಂತಿತು. ಆಟೋ ಡ್ರೈವರ್ಗೆ ಹಣ ನೀಡಿದ ನಂತರ ಶೀತಲ್ ಮನೆಯ ಹೊರಗಿದ್ದ ಗೇಟನ್ನು ತೆರೆದು ಒಳಗೆ ಬಂದವಳೆ ಅಲ್ಲೇ ಗರಬಡಿದಂತೆ ನಿಂತು ಬಿಟ್ಟಳು. ಅವಳು ಎಣಿಸಿದಂತೆಯೇ ಅಶ್ವಿನ್ ಅವಳನ್ನು ಭೇಟಿಯಾಗಲು ಬಂದಿದ್ದ. ಅಶ್ವಿನ್ ಬಾಗಿಲ ಹೊರಗೆ ಇವಳನ್ನೇ ಕಾಯುತ್ತಾ ಕುಳಿತಿದ್ದ. ಈ ಪರಿಯಾತನೆ ಯಾಕೆಂದು ಅವಳಿಗೆ ಅರ್ಥವಾಗಲಿಲ್ಲ. ಆದರೆ ಒಂದು ಕ್ಷಣ ಅವನನ್ನು ಅಲ್ಲಿ ನೋಡಿದಾಗ ಶೀತಲ್ ಭಯಗೊಂಡಳು. ಅದು ಅವಳ ಮುಖದಲ್ಲೂ ಗೋಚರಿಸಿತ್ತು. ಬಾಗಿಲಲ್ಲಿ ಭಯಗೊಂಡು ನಿಂತಿದ್ದ ಶೀತಲಾಳನ್ನು ನೋಡಿದ ಅಶ್ವಿನ್ ಎದ್ದು ನಿಂತ. ಅವಳನ್ನು ನೋಡಿದ ಅವನು ಮೊದಲಿನ ಹಾಗೆ ಗಟ್ಟಿ ಬಂಡೆಯ ಹಾಗೆ ಇರಲಿಲ್ಲ. ಅವನ ಮುಖದಲ್ಲಿ ತೀವ್ರ ನಿರಾಸೆ ಮತ್ತು ಅವನ ಕಣ್ಣುಗಳಲ್ಲಿ ಯಾವುದೋ ಕಾಣದ ಹತಾಶೆಯ ಎಳೆ ಎದ್ದು ಕಾಣುತ್ತಿತ್ತು. ಬಿಳಿ ಶರ್ಟ್ ತೊಟ್ಟಿದ್ದ. ಶರ್ಟ್ನ ಮೇಲಿನ 2 ಗುಂಡಿಗಳು ತೆರೆದುಕೊಂಡಿದ್ದವು. ಅವನ ಕೂದಲು ಕೆದರಿ ಮುಖದ ಮೇಲಿನ ಕಳೆ ಮಾಸಲಾಗಿತ್ತು. ತೋಳುಗಳು ಇಷ್ಟ ಬಂದ ಹಾಗೆ ಮಡಚಿದ್ದವು. ಬಹಳ ಸಮಯದಿಂದ ಕಾದು ಕುಳಿತಿದ್ದಾನೆ ಎನ್ನುವುದಕ್ಕೆ ಅವನ ಮುಖದ ಮೇಲಿದ್ದ ಆ ಲಕ್ಷಣಗಳೇ ಸಾಕ್ಷಿಯಾಗಿದ್ದವು. ಕೋಪಗೊಂಡಿದ್ದ, ಹತಾಶನಾಗಿದ್ದ, ಅತ್ತಿದ್ದ, ಕಂಗಾಲಾಗಿದ್ದ. ಇದೆಲ್ಲ ನೋಡಿದ ಶೀತಲ್ ಮನ ದ್ರವಿಸಿ ಹೋಯಿತು.